ಅಧ್ಯಾಯ 15 ಶ್ಲೋಕ 3. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ನ ಇಲ್ಲ, ರೂಪಂ ಆಕಾರವನ್ನು, ಅಸ್ಯ ಈ ವೃಕ್ಷದ, ಇಹ ಈ ಪ್ರಪಂಚದಲ್ಲಿ, ತಥಾ ಕೂಡ, ಉಪಲಭ್ಯತೆ ಕಾಣಬಲ್ಲುದು, ನ ಎಂದಿಗೂ ಇಲ್ಲ, ಅಂತಹ ಕೊನೆಯ, ನ ಎಂದಿಗೂ ಇಲ್ಲ, ಚ ಕೂಡ, ಆದಿ ಪ್ರಾರಂಭವು, ನ ಎಂದಿಗೂ ಇಲ್ಲ, ಚ ಕೂಡ, ಸಂಪ್ರತಿಷ್ಠಾ ತಳಪಾಯವು, ಅಶ್ವತ್ಥಂ ಅಶ್ವತ್ಥ ವೃಕ್ಷವನ್ನು, ಏನಂ ಈ, ಸುವಿರೂಢ ಬಲವಾಗಿ, ಮೂಲಂ ಬೇರು ಬಿಟ್ಟಿರುವ, ಅಸಂಗಶಸ್ತ್ರೇಣ ಅಸಂಗದ ಶಸ್ತ್ರದಿಂದ, ದೃಢೇನ ದೃಢವಾದ, ಚಿತ್ವಾ ಕತ್ತರಿಸಿ. ಶ್ಲೋಕ 4. ತತಃ ಪದಂ ತತ್ಪರಿಮಾರ್ಗಿತವ್ಯೈ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತಾ ಪುರಾಣಿ. ತತಃ ಪದಂ ತತ್ಪರಿಮಾರ್ಗಿತವ್ಯೈ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತಾ ಪುರಾಣಿ. ತಥಾ ಅನಂತರ, ಪದಂ ಸ್ಥಿತಿಯನ್ನು, ತತ್ ಆ, ಪರಿಮಾರ್ಗಿತವ್ಯಂ ಕಂಡುಹಿಡಿಯಬೇಕು, ಯಸ್ಮಿನ್ ಯಾವುದರಲ್ಲಿ, ಗತಾ ಹೋದವರು, ನ ನಿವರ್ತಂತಿ ಹಿಂದಿರುಗುವುದಿಲ್ಲ, ಭೂಯಃ ಮತ್ತೆ, ತಂ ಆ, ಏವ ಖಂಡಿತವಾಗಿಯೂ, ಚ ಕೂಡ, ಆದ್ಯಂ ಮೂಲನಾದ, ಪುರುಷಮಂ ದೇವೋತ್ತಮ ಪುರುಷನನ್ನು, ಪ್ರಪದ್ಯೆ ಶರಣಾಗಬೇಕು, ಯಥ ಯಾರಿಂದ, ಪ್ರವೃತ್ತಿ ಪ್ರಾರಂಭವು, ಪ್ರಸೃತ ವಿಸ್ತರಿಸಿದೆ, ಪುರಾಣಿ ಬಹು ಪ್ರಾಚೀನವಾದ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ತಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು.
ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ.